ಜನ ಈಗ ವಾಪಸ್ ಕಳಿಸಿದ್ರು, ಇನ್ನೂ ಎಷ್ಟು ಜನ? ಇಲ್ಲ, ಈಗ ನೆನ್ನೆನೂ ಕೂಡ ಫ್ಲೈಟ್ಸು ಬಂದಿದ್ದಾವೆ, ಇವತ್ತು ಕೂಡ ಫ್ಲೈಟ್ಸು ಬರ್ತಾ ಇದ್ದಾವೆ. ನಾವು ಕೂಡ ಇನ್ನು ಯಾರ್ಯಾರು ಬಾಕಿ ಇದ್ದಾರೆ ಆ ಪಟ್ಟಿಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಕೊಟ್ಟು ಅವರು ಅಲ್ಲಿ ಲೋಕಲ್ ಎಂಬೆಸಿಗೆ, ನಮ್ಮ ಭಾರತದ ಎಂಬೆಸಿಗೆ ಕಳಿಸ್ಕೊಟ್ಟು ಅವ್ರಿಗೆ ಮತ್ತು ಏರ್ಲೈನ್ಸ್ಗೆ ಅಲ್ಲಿ ಕೋಆರ್ಡಿನೇಷನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇವೆ. ಸೊ ಯಾರ್ದು ನಮಗೆ ಫೋನ್ ಕಾಲ್ಸು ಬರ್ತಾ ಇದೆ ಅವು ಎಲ್ಲ ರಿಪೋರ್ಟ್ಸನ್ನು ನಾವು ಡೇ ಟು ಡೇ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ಅವರು ಅದನ್ನು ಲೋಕಲಲ್ಲಿ ಎಂಬೆಸಿಗೆ ಕಳಿಸ್ಕೊಟ್ಟು ಸ್ವಲ್ಪ ಲೋಕಲ್ ಕೋಆರ್ಡಿನೇಷನ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಕೆಲವರು ವಾಪಸ್ ಬಂದುಬಿಟ್ಟಿದ್ದಾರೆ, ಹಾಗಾಗಿ ನಮ್ಮ ಪಟ್ಟಿಯಲ್ಲಿರ್ತಕ್ಕಂಥವರು ಕರೆಕ್ಟಾಗಿ ಇವತ್ತು ನಾವು ಚೆಕ್ ಮಾಡ್ತಾ ಇದ್ದೇವೆ. ನಮ್ಮ ಪಟ್ಟಿಯಲ್ಲಿರೋರು ಎಷ್ಟು ಜನ ಬಂದಿದ್ದಾರೆ, ಇನ್ನೆಷ್ಟು ಜನ ಉಳಿದಿದ್ದಾರೆ ಅಂತ. ಅಲ್ಲೊಂದು ಇಲ್ಲೊಂದು ಫೋನ್ ಕಾಲ್ಸ್ ಬರ್ತಾ ಇದೆ ನಮಗೆ. ಕೇಸ್ ಬೈ ಕೇಸು ಇಂಡಿವಿಜುವಲ್ ಆಗಿ ಸ್ವಲ್ಪ ಅದನ್ನು ನಾವು ಮಾಹಿತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದೇವೆ. ಯಾಕಂದರೆ ನೇರವಾಗಿ ನಾವು ಅಲ್ಲಿ ಹೊರದೇಶದಲ್ಲಿ ಮಾಡೋದು ಕಷ್ಟ. ಏನೇ ಮಾಡಿದರೂ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರವಾಗಿ ಮಾಡಬೇಕು, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ.